ಅತ್ತೆ ಮನೆಗಿನ್ನ ಬೆಸ್ಟ್ ಮನೆ ಬೇಕಾ ನನಗೆ? ಬ್ಯಾಡ. ಬ್ಯಾಡ ನನಗೆ. ಅತ್ತೆ ಮನೆ ನಿನಗೆ ಬೆಸ್ಟ್ ಮನೆ ಅಂತ ಹೇಳಿದ್ರೆ ನನಗೆ ಇಲ್ಲಿ ಬಿಟ್ಟು ಇನ್ನೆಲ್ಲೂ ಹೋಗಿಲ್ಲ ನಾನಂತೂ. ಇನ್ನು ಫಿಕ್ಸ್ ಆಗ್ಬಿಡ್ತೀನಿ. ನಾನು ಹೆಂಡತಿ ಬರೋ ಗಂಟನೂ ಇಲ್ಲೇ ಇರಬೇಕು ಅಂತ ನಾನು ಫಿಕ್ಸ್ ಆಗಿದ್ದೀನಿ ಅಷ್ಟೇ. ಇನ್ಮೇಲೆ ಇಲ್ಲೇ ಇದು ಬಿಡ್ತೀನಿ ನಾನಂತೂ, ಎಲ್ಲೂ ಹೋಗೋಕ್ಕಿಲ್ಲ. ನನ್ನ ಹೆಂಡ್ರು ಕರೆದ್ರೆ ಬರೋಕ್ಕಿಲ್ಲ ಅಂತಾಳೆ. ಬಾ 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 ಅಂತ ಕರೆದ್ರೆ ಬರೋಕ್ಕಿಲ್ಲ 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 ಅಂತಾಳೆ. ಇನ್ನು ಅಂತಾನೆ ಇನ್ನು ಏನು ಮಾಡಲಿ, ಬರೋಕ್ಕಿಲ್ಲ ಅಂತ ಹೇಳಿದ್ರೆ ಇಲ್ಲೇನು ಅಡುಗೆ ಮಾಡೋಂಗಿಲ್ಲ, ಏನು ಮಾಡೋಂಗಿಲ್ಲ, ಎತ್ತು ಮಾಡೋಂಗಿಲ್ಲ. ನಿಮ್ಮದೇ ಉಣ್ಕೊಂಡು ತಿನ್ಕೊಂಡು ನಿಮ್ಮದೇ ಆರಾಮಾಗಿ ಇದು ಬಿಡೋದು ಅಷ್ಟೇ ನಿನಗೆ. ಬಿಡು, ನಾನು ಹೆಂಡತಿ ಮಾಡಾಕ್ತಾಳೆ, ನಾನು ಒಟ್ಟು ತುಂಬ ತಿನ್ಕೊಂಡು ಇಲ್ಲೇ ನಿನಗೆ ಸೆಟ್ಲ್ ಆಯ್ತೀನಿ ಅಷ್ಟೇ. ಯಾರಿದ್ದೀರಾ ಮನೆಗೆ? ಅಳಿಯ ಮನೆಗೆ ಬಂದ್ರು ಏನು ಮಾಡ್ತಾವನೆ ಬಂದು ಏನು ಎತ್ತ ಅಂತ ಕೇಳೋ ಪರಿಜ್ಞಾನವೂ ಇಲ್ವೇ ನಿಮಗೆ? ಬರ್ರಿ ಬರ್ರಿ ಸರ್ನ ಬರ್ರಿ. ಅಳಿ ಅಂದ್ರೆ ಆ ನಾನು ನಮ್ಮ ಅತ್ತೆಗಳಿಯ ನಿಮ್ಗಲ್ಲ. ಇವನ್ ಸಮಾಚಾರ. ಅಲ್ಲ ಬಂದಿಲ್ ಕುಂತೀವ್ನಿ ನಾನು. ಕಾಫಿ ಬೇಕಾ, ತಿಂಡಿ ಬೇಕಾ, ನಾಷ್ಟ ಮಾಡ್ಕೊಂಡ್ಬಿಟ್ಟು ಬಂದ್ರ ಒಂದು ಲೋಟ ನೀರು ಬೇಕಾ, ಏನ ಕೇಳ್ಬೇಕು ತಾನೆ ಈ ಮನೆ ಒಳಿಯ ನಾನು. ನಿಮ್ಮ ಹೆಂಡತಿ ಕೇಳಬೇಕು, ಬಂದ ಏನ್ ಮಾಡ್ತಿದ್ಯಾ, ಓದ ಕುಂತ ನಿಂತ ಅಂತ ನಾನು ಯಾಕೆ ಕೇಳಬೇಕು? ಕೇಳಬೇಕು. ಅಳಿಯಂಗೆ ಮುರುವಾದಿ ಕೊಡಬೇಕು. ಮುರುವಾದಿ ಇಲ್ಲ ಅಳಿಯಂಗೆ ಅಂತಂದ್ರೆ ಏನಿಲ್ಲ. ಕೊಡಿ ಕೊಡಿ ಮುರುವಾದಿ ಕೊಡಿ, ಸಣ್ಣಕ್ಕೆ ಮುರುವಾದಿ ಕೊಡ್ಬೇಕು ಅಷ್ಟೇ ಏನಿಯ ನೀವು. ನಿಮ್ಮ ಹೆಂಡ್ತಿನೇ ನೀವು ಬೆಲೆ ಕೊಡಕ್ಕಿಲ್ಲ. ಇನ್ನು ನಾನೇನು ನಿಮಗೆ ಬೆಲೆ ಕೊಟ್ಕೊಂಡು ಕುಂತ್ಕೊಳಕೈತದೆ? ಅವಳಿಗೆ ಏನಿಯ ಬೇಕಾಗಿಲ್ಲ ನೀವು. ನೋಡಿ, ಬೇಕೋ ಬೇಕಿಲ್ವಾ ಅವಳು ನಾನು ಹೇಳ್ತೀನಿ, ನಾನು ಅವಳು ಗಂಡನಿ. ಕೊನೆ ಗಂಟನು ಅಷ್ಟೇ ಏನಿಯ. ನೀವು ಸುಮ್ಕೆ ತಲೆ ಕೆಡ್ಸ್ಕೊಂಡಂಗೆ ಹೋಗಿ ಬೂಸ್ಟ್ ಮಾಡ್ಕೊಂಬಿಟ್ಟು ಬಾ ಹೋಗ್ರಿ. ಏನು ಬೂಸ್ಟು ನಿಮಗೆ? ನಮ್ಮನೆಗೆ ಬೂಸ್ಟು ಗೀಸ್ಟ್ ಎಲ್ಲ ಕುಡಿಯೋಕ್ಕಿಲ್ಲ. ಕುಡಿದ್ರೆ ಕಾಫಿ ಅಷ್ಟೇ ಏನಿಯ ಕುಡಿಯೋದು. ಈ ಬೂಟ್ಸು ಗೀಟ್ಸು ಅವೆಲ್ಲ ಕುಡ್ಕೊಳ್ಳೋ ಅಭ್ಯಾಸ ನಮಗಿಲ್ಲ. ನೋಡಿ, ನಮ್ಮನೆ ಕಾಫಿ ಬೂಟ ಏನು ಮಾಡೋಕ್ಕಿಲ್ಲ. ಅತ್ತೆಗೆ ಹೇಳಿ ಅಳಿಮಯ್ಯಂಗೋಸ್ಕರ ಕಾಪಿ ಬೇಡ, ಅಳಿಮಯ್ಯ ಕುಡಿಯೋಕ್ಕಿಲ್ಲ, ಬೂಸ್ಟ್ ಅಷ್ಟೇ ಏನಿಯ ಕುಡಿಯೋದು ಅಂತಿರ್ಬಿಟ್ಟು ಹೇಳಿ. ಅವಳಂತೂ ನಮ್ಮ ಮನೆಗೆ ಬರೋಕ್ಕಿಲ್ಲ. ಅವಳು ಬರೋಕ್ಕಿಲ್ಲ ಅಂತಂದ್ಮೇಲೆ ನಾನೇ ಬರಬೇಕಲ್ಲ. ಅವಳು ನಮ್ಮ ಮನೆಗೆ ಬಂದಾಗ ನಾನು ಬಾದಾಮಿ ಹಾಲೆ ಕುಡಿಯೋದು ಅಂತ ಹೇಳಿದಕ್ಕೆ 4 ಕಿಲೋಮೀಟ್ರ್ ಹೋಗ್ಬಿಟ್ಟು ಬಾದಾಮಿ ಕುಡಿಯೋ ತಗೊಬಿಟ್ಟು ಬಂದು ಮಾಡಿವ್ನಿ ನಾನಂತಂದ್ರೆ. ತಗೊಳವಾ ನನ್ನ ಹೆಂಡ್ತಿ ಅಂತ. ಇವಾಗ ನಾನು ಕುಡಿಯೋದು ನಿನಗೆ ಬೂಸ್ಟ್ ಈಸ್ ದ ಸೀಕ್ರೆಟ್ ಆಫ್ ಮೈ ಎನರ್ಜಿ ಅಂತದ್ರಾಗೆ ನೀವು ನೋಡಿ ಸುಮ್ಕೆ ಏನಿಯ ನಡ್ರಿ ಸುಮ್ಕೆ ಏನಿಯ ಬೂಸ್ಟ್ ಮಾಡ್ಕೊಂಬಿಟ್ಟು ಬಾ ಹೋಗ್ರಿ. ನಮಗೆ ಕಾಫಿ ಪುಡಿ ತಂದು ಕೊಡಕ್ಕಿಲ್ಲ ಅತ್ತೆ. ಫುಲ್ ಟೆನ್ಷನ್ ಆಗವ್ರಿ. ನಿಮಗೆ ಎಲ್ಲಿ ತಂದು ಕೊಟ್ಟಾರು? ಲೇ ಗಂಗಾ, ಊಟ ತಗೊಂಬಿಟ್ಟು ಹೊಲ್ಟಾಗ ಬರ್ತೀಗೇನೆ. ಇವನು ಯಾವಾಗ ಬಂದ? ಜೈಲ್ಗೆ ಹೋಗೋಣಿ ಅಂತ ಹೇಳ್ತಿದ್ರಲ್ವೇನೆ ರೀ. ಇವ್ರಿಗೆ ಕುಡಿಯಕ್ಕೆ ಬೂಸ್ಟೇ ಬೇಕಂತೆ. ನೋಡಿ ಬಾವ್ನವ್ರೆ, ಬೂಸ್ಟ್ ಗೀಸ್ಟ್ ಎಲ್ಲ ಇವ್ರಾಗ ಸಿಗಕ್ಕಿಲ್ಲ. 4-5 ಕಿಲೋಮೀಟ್ರ್ ಬಿಟ್ಕೊಂಡು ಹೋಗ್ಬಿಟ್ಟು ಅಲ್ಲಿಂದ ತಗೊಂಬಿಟ್ಟು ಬರಬೇಕು. ಒಂದಿನ ಕುಡಿಯೋದಕ್ಕೆ ಅಷ್ಟು ದೂರ ಹೋಗ್ಬಿಟ್ಟು ತಗೊಂಬಿಟ್ಟು ಬಂದ್ಬಿಟ್ಟು 5 ರೂಪಾಯಿ ಪ್ಯಾಕೆಟ್ ತಂದ್ಬಿಟ್ಟು ಕೊಡೋಕ್ಕಾಯ್ತದ? ಹೋಗ್ಲಿ ಬಿಡಿ, ಕಾಫಿ ಇಕ್ತಾಳೆ, ಕಾಫಿ ನೆನೆಯ ಕುಡ್ಕೊಂಡು ಹೋಗಿ. ಹಲೋ, ಏನು ಮಾತಾಡ್ತಿದ್ದೀರಾ ಬಾಮೈದ? ಅಯ್ಯ ನೋಡಿ, ಇದೇ ಮನೆಗೆ ಇರಬೇಕು ಅಂತ ಫಿಕ್ಸ್ ಮಾಡ್ಕೊಂಡ್ರದು ನಾನು. ಇದೇ ಮನೆಗೆ ಇರ್ತೀನಿ, ಇನ್ನು ಇಲ್ಲೇ ಇರಬೇಕು ಅಂದಮೇಲೆ ದಿನ ಬೂಸ್ಟೇ ಕುಡಿಬೇಕಲ್ವ ನಾನು. ಮತ್ತೆ ಒಂದಿನ ಕುಡಿಯೋದ ಮ್ಯಾಟ್ರ? ದಿನ ಬೂಸ್ಟ್ ಇಸ್ ದ ಸೀಕ್ರೆಟ್ ಆಫ್ ಮೈ ಎನರ್ಜಿ ಅಂತ ಕುಡಿಯೋದು ನಾನು. ನೋಡು ಸುಮ್ಕೇನಿಯ ಬೂಸ್ಟ್ನಾ ತಗೊಂಬಿಟ್ಟು ಬಾ. ಏನು ಇನ್ಮೇಲೆ ಇಲ್ಲೇ ಇರ್ತೀರಾ? ಇನ್ಮೇಲೆ ನನಗಂತೂ ನಂಬಕ್ಕಾಯ್ತಿಲ್ವಲ್ಲ. ನೀವ್ಯಾಕೆ ಇಲ್ಲಿರ್ತೀರಾ? ಅಯ್ಯ, ನಿಮ್ಮ ತಂಗಿ ಬರೋಕ್ಕಿಲ್ಲ ಅಂತ ಅಂದ್ಲು. ಬರೋಕ್ಕಿಲ್ಲ ಅಂದರೆ ನಿಮ್ಮ ತಂಗಿ ಬರೋಕ್ಕಿಲ್ಲ ಅಂದರೆ ನಾನು ತಾನೇ ಇನ್ನೇನು ಮಾಡೋಕ್ಕಾಯ್ತದೆ? ಬರೋಕ್ಕಿಲ್ಲ ಅಂತಂದರೆ ಅದಕ್ಕೆ ನಾನು ಹೋದ್ರೆ ಹೋಗ್ಲಿ ಬಿಡು ಅಂತ ಹೇಳ್ಬಿಟ್ಟು ನಾನೇ ಬಂದ್ಬಿಟ್ಟು ಇಲ್ಲೇ ಇದ್ದೀನಿ. ಸುಮ್ಮನೆ ನೀನು ಯಾಕೆ ಅಂತ. ಲೇ, ಏನಾಯ್ತು ನಿನ್ನ ಗಂಡ? ಇಲ್ಲೇ ಇತ್ತೀನಿ ಅಂತ ಬಂದು ಕುಂತವ್ನಿಲ್ಲಿ. ಇಲ್ಲೇ ಇತ್ತೀನಿ ಅಂತ ಹೇಳ್ಬಿಟ್ಟು ಇನ್ಮೇಲೆ ಮನೇನ ಇವನು ಇತ್ತಾನ? ಈಗ ಇರೋರೆಲ್ಲ ಸಾಕಾಗಕ್ಕಿಲ್ವಾ? ನಾನೇ ನನ್ಗೆ ಆರ್ತಿ ಎತ್ಬಿಟ್ಟು ಇಲ್ಲೇ ಇರು ಅಂತ ನಾನು ಹೇಳಿದ್ದೀನಿ ಅಣ್ಣ. ಹಿಂಗೆ ಹೇಳ್ತಿದ್ದೀಗ ನಾನು ಆರ್ತಿ ಎತ್ತಿದ್ದೀನಿ ಅವ್ನಿಗೆ. ನಾನು ಆರ್ತಿನಿ ಎತ್ತಿಲ್ಲ, ಪಾರ್ತಿನಿ ಎತ್ತಿಲ್ಲ, ಅವ್ನಿಗೆ ಏನು ನಾನು ಹೇಳಿಲ್ಲ. ಅವನಷ್ಟು ಅವನೇನಿಯ ಸುಮ್ಕೆನೇ ಬಂದ್ಬಿಟ್ಟು ಇಲ್ಲೇ ಇತ್ತೀನಿ ಅಂತ ಕುಂತ್ಕೊಂಡ್ರೆ ನಾನು ತಾನೇ ಇನ್ನೇನು ಮಾಡೋಕ್ಕಾಯ್ತದೆ? ಯಾಗಾರ ಮಾಡ್ಕೊಂಡು ಕುಂತ್ಕೊಂತಿಳ್ಬಿಟ್ಟು ನಾನು ಅಂತ ಸುಮ್ಮನೆ ಹೋಗ್ಬಿಟ್ಟಿದ್ದೀನಿ. ನೋಡೋಣ, ನನಗೂ ಇದಕ್ಕೂ ಯಾವ ಸಂಬಂಧವೂ ಇಲ್ಲ. ನನಗೆ ನೀನು ಏನು ಹೇಳಕ್ಕೆ ಬರಬೇಡ. ಆವಾಗಿಂದ ಉಗ್ತಿದ್ದೀನಿ, ಬ್ಯಾಡ ಕಣ್ಲಾ ಅಂತ ಹೇಳ್ಬಿಟ್ಟು ಉಗಿದ್ರು ಅವ್ನು ಬಂದ್ಬಿಟ್ಟು ಇಲ್ಲೇ ಅವನಿ ಅಂತಂದರೆ ಇನ್ನೇನು ಮಾಡೋಕ್ಕಾಯ್ತದೆ? ಮಾನ ಮರೋದು ಬಿಟ್ಟಿರೋನು ಅಷ್ಟೇ ಏನಿಯ. ಸುಮ್ಕೆನೇ. ಲೇ, ನಿಮ್ಮ ಸಂಸಾರದ್ದು ಸಮಸ್ಯೆ ಏನಿದ್ರು ನಿಮ್ಮ ಮನೆನಾಗ ಮಾಡಿ ಕಳೆ. ನಾನು ಮನೆ ಒಳಗಡೆನೇ ಮನೆ ಕಟ್ಟೋದು, ಮನೆ ಈಚೆ ಕಡೆಗೆ ಏನೋ ಮಡಿಕೊಂಡಿದ್ದೀನ ಅಣ್ಣ. ನೋಡೋಣ, ನಾನು ಅವನ ಹತ್ರ ಏನು ಮಾತಾಡಲ್ಲ. ಲೇ, ನನಗೀಗಲೇ ತಿಕ್ಲದ್ ಬಿಟ್ಟಾಯ್ತು. ನನಗೀಗಲೇ ಏನಿಯ ಸುಮ್ಕೆ ಏನಿಯ ನನಗೆ ದೇವ್ರನ್ನೇ ಉರಿಸ್ಬೇಡ, ಮೈ ಉರಿಸ್ಬೇಡ. ನನಗಂತೂ ಬೋತದೆ ನೋಡು ಬಾಯಿಗೆ. ನನಗಂತೂ ಸುಮ್ಮನೆ ನಂಗೆ ಮೈ ಉರಿಸ್ಕೊಂಡು ಇದು ಮಾಡ್ಕೊಂಡು ಕೂತ್ಕೊಬೇಡ. ಇನ್ನು ಸುಮ್ಮನೆ ಬಾಯಿ ಮುಚ್ಕೊಂಡು ಸುಮ್ಕೆ ಏನಿಯ ನೋಡಿ. ನಿನ್ನ ಗಂಡನ ಮನೆಗೆ ಹೋಯ್ತಿ, ಹೋಗಿ ಇವನು ಕರ್ಕೊಂಡು ಹೊಂಟೋಗ್ಬಿಡು. ನೋಡಮ್ಮಿ, ಇಲ್ಲಿ ಶಾನೆ ದಿನ ಇಲ್ಲೇನೇ ಇದ್ಬಿಟ್ರೆ ಸುಮ್ಕೆ ತಲೆನೋವು ಹೋಗ್ಬಿಡ್ತದೆ. ಸುಮ್ಕೆನೆಯ ನೋಡು, ಸುಮ್ಮನೆ ಕರ್ಕೊಂಡು ಹೊಂಟೋಗ್ಬಿಡು. ಮನೆಯಾಗ ಈಗಲೇ ಅಪ್ಪನ ಸಮಸ್ಯೆ ಆಗ್ಬಿಟ್ಟೈತೆ. ಈಗ ಇದು ಬೇರೆ ಏನೇ ಸಮಸ್ಯೆ ನೋಡ್ಬೇಕೇನು ನನ್ನ ಕಣ್ಣಿಂದ? ಆವಾಗಿಂದ ಇಲ್ಲಿ ಬೂಸ್ಟ್ ಬೇಕು ಅಂತ ಕುಂತಿದ್ದೀನಿ. ಇಲ್ಲಿ ನನಗೆ ಬೂಸ್ಟ್ ಕೊಡಿದಂಗೆ ಏನು ಮಾಡ್ತಿದ್ದೀರಾ? ಇಲ್ಲಿ ಮನೆಗೆ ಬಂದಿದ್ದೀನಿ ತಾನೇ ನಾನು. ಮನೆ ಹೇಳಿಯೇನೋ ನೀವಾಗ ನನಗೆ ಕೊಡಿದಂಗೆ ನನ್ನ ಸಂದಾಕ್ ನೋಡ್ಕೋಬೇಕು ನೀವು ಅಷ್ಟೇ. ನೀವು ಸಂದಾಕ್ ನೋಡ್ಕೊಂಡ್ಲೇಬೇಕು. ನೋಡ್ಕತ್ತಾರೆ ನೀನು ಸಂದಾಗ ಬೇರೆ ನೋಡ್ಕತ್ತಾರೆ. ಮುಚ್ಕೊಂಡಿರಪ್ಪ ನೀನು ಏನು ಮಾಡಿದಿ ಅಂತ ಹೇಳ್ಬಿಟ್ಟು ನೀನು ಸಂದಾಗ ನೋಡ್ಕೋಬೇಕು. ಸರಿಯಾಗಿ ಮಾಡಿದಿಗಲ್ಲ, ನನಗೆ ಸರಿಯಾಗಿ ಮಂಗಳಾರತಿ ಮಹಾಪೂಜೆ ಮಾಡಿದಿಗಲ್ಲ. ನಾನು ಇದಕ್ಕೆ ನಾನು ಚೆನ್ನಾಗಿ ನೋಡ್ಕೋಬೇಕಾ ಹೇಳಿ ನಾನು? ನಿನ್ನ ಮಕ್ಕ ಮುಚ್ಚ ಹೆಂಗೆ ಹೇಳ್ತಾನೆ ಚೆನ್ನಾಗಿ ನೋಡ್ಕೋಬೇಕು ಅಂತ. ಬೂಸ್ಟ್ ಬೇರೆ ಬೇಕಿಲ್ಲ, ಬೂಸ್ಟಿಂಗೆ ತಂದಿಕ್ತ ತಕ ನಿಂಗೆ ಬೂಸ್ಟ್ ನಿನಗೆ. ಈಗ ಸುಮ್ಕೆ ನೆನೆಯ ನಾನು ನಿನಗೆ ಹೇಳ್ತಿರೋದು ಇಷ್ಟೇ. ಸುಮ್ಕೆ ನಿನ್ನ ಗಂಡನ ಕರ್ಕೊಂಡು ಇಲ್ಲಿಂದ ಹೊಂಟೋಗು.
ನಿಂಗೆ ಇಷ್ಟ ಇಲ್ಲ ಅಂತಂದ್ರೆ ನೀನೇ ಹೆಂಡ್ತಿನ ಕರ್ಕೊಂಡು ಹೊಂಟೋಗು. ನನಗೆ ದಯವಿಟ್ಟು ಏನು ಹೇಳ್ಬೇಡ. ನಾನೇನು ಇವ್ನಿಗೆ ಆರ್ತಿ ಎತ್ಬಿಟ್ಟು ಏನು ಕರೆದಿಲ್ಲ. ಸುಮ್ಮನೆ ಬಂದು ಬಿದ್ದವನೇ. ಏಯ್ ನಾನು ಇಷ್ಟೆಲ್ಲ ಉಗಿಸ್ಕೊತಾ ಇದ್ದೀನಿ, ನಿಂಗೆ ಮನ ಮರ್ಯಾದಿಲ್ಲ ನಿನಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿಂದ. ನೀನು ನನ್ನ ಗಂಡನೆಲ್ಲ ನಾನು ಹೆಂಡ್ತಿನೇ ಅಲ್ಲ. ಸುಮ್ಕೆ ಹೋಗೋದು ಕಲಿ ನೀನು, ಇಲ್ಲೆಲ್ಲ ಇರಬೇಡ ನೀನು. ಚಿನ್ನ ಬೇಜಾರು ಯಾಕೆ ಮಾಡ್ಕೊಂತೀಗ? ನಾನು ಇಲ್ಲೇ ಸೆಟ್ಲ್ ಆಗಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ ನಾನಂತೂ. ನಾನಿನ್ನು ಇಲ್ಲೇನೇ ಇರೋದು ಅಷ್ಟೇನೆ. ಗೊತ್ತಾಯ್ತಾ? ಥೋ ಇವರಿಬ್ರು ಮಧ್ಯೆ ನಾನು ತಗ್ಲಾಕಂಡಲ್ರಿ. ಇದು ನಮ್ಮ ಮನೆಯಲ್ಲ ಕಣೆ, ನಮ್ಮ ಮನೆಯಲ್ಲ ಇದು ಹುಚ್ಚರು ಸಂತೆ ಆಗ್ಬಿಟ್ಟೈತೆ. ಹೋಗೋರು ಹೋಯ್ತಿರ್ತಾರೆ, ಬರೋರು ಬತ್ತಿರ್ತಾರೆ. ಇನ್ನೊಬ್ರು ಯಾರೋ ಬಂದ್ಬಿಟ್ಟು ಇವ್ರು ನಮ್ಮ ಅಪ್ಪ, ನಮ್ಮ ಚಿಕ್ಕಮ್ಮ, ನಮ್ಮ ತಾತ ಅಂತ ಹೇಳ್ತಾರೆ. ಒಬ್ಬೊಬ್ರು ಒಂಥರ ಸುಮ್ಮನೆನಿಯಾ ತಲೆ ಕೆಟ್ಟೋಗ್ಬಿಟ್ಟೈತೆ ನನಗಂತೂ ತಲೆಯ. ಏನು ನಡೀತೈತೆ ನಮ್ಮ ಮನೆಯಾಗೆ, ಏನೋ ಮಾಟ ಗಿಟ ಮಾಡಿಸ್ಬಿಟ್ರು ನಮ್ಮ ಮನೆಗೆ ಅಂತ ನಂಗೆ ಗೊತ್ತಾಯ್ತಿಲ್ಲ. ಏನು ನಡೀತೈತಿ ಅಂತ ನನಗೆ ಗೊತ್ತಾಯ್ತಿಲ್ಲ. ಆಗಿದ್ದೆಲ್ಲ ಹಾಕೊಂಡು ಒಯ್ತಾಯಿ ಸುಮ್ಕೆನಿಯ ತಲೆ ಕೆಟ್ಟು ಗೊಬ್ಬರ ಆಗೋಗ್ಬಿಡ್ತು ನನಗಂತೂ. ಮಾಕ ಮುತ್ತ ನಮ್ಮ ಅಮ್ಮಂಗೆ ಈಗಲ್ಲ ಹೇಳ್ತೀನಿ. ಅಲೋ ಗಂಗಾ ಅವರೇ, ನೋಡಿ ಹೋಗಿ ಒಂದು ಎಗ್ ಆಮ್ಲೆಟ್ ಮಾಡ್ಕೊಂಡ್ಬಿಟ್ಟು ಬರ್ತೀರಾ? ನಾನು ತಿನ್ಬೇಕು. ಜಿಮ್ಗೆ ಹೋಗೋಣ ಅಂತ ಅನ್ಕೊಂಡಿದ್ದೀನಿ. ಜಿಮ್ ಬಾಡಿ ಬೆಳೆಸೋಣ ಅಂತ ಅನ್ಕೊಂಡಿದ್ದೀನಿ. ನಾನೇ ನಿನ್ನ ಹೆಂಡ್ತಿ ಅಲ್ಲ, ನಿನ್ನ ಹೆಂಡ್ತಿನ ಮುಂದೆನೇ ಇರ್ಬೇಕಾದ್ರೆ ನಾನು ಯಾಕೆ ಕೇಳ್ತೀಯಾ? ನೀನು ಹೆಂಡ್ತಿನೇ ಕೇಳ್ಕ, ನಾನು ಏನು ಬೇಕು ಕೇಳ್ಬೇಡ ಅಷ್ಟೇ ಏನಿಯ. ಅದೇನು ಕೇಳ್ಕತ್ತೀಯೋ ನೀನೇನೇ ಕೇಳ್ಕೊಂಡು ನಿನ್ನ ಹೆಂಡ್ತಿದಾಗೆ ಅದೇನು ಬೇಕೋ ಎಲ್ಲನೂ ಮಾಡಿಸ್ಕ. ಬೇಡ ಅಂತಂದರೆ ಯಾರು? ನನ್ನನ್ನು ಯಾಕೆ ಕೇಳ್ತಿದ್ಯಾ? ಹೊಳಿಯನಂತ ಹೇಳಿಯ ಇಲ್ಲೇ ಇರ್ತೀಯ ತಾನೆ? ಯಾವ ಹೊಳಿಯನೂ ಇಲ್ಲ, ಏನೂ ಇಲ್ಲ, ಎಲ್ಲ ಒಂದೇನೇನಿಯ. ಸರಿನಾ? ಅದೇನು ಮಾಡ್ತೀವೋ ಮಾಡ್ಕ ಸುಮ್ಕೆನೇನೆ. ಲಚ್ಚಿನ ಒಂದಟ ಕಾಪಿನೂ ಕೊಡಕ್ಕಿಲ್ವ ನಿಮ್ಮ ಮನೆಗೆ? ಅಳಿಯ ಬಂದವನೇ ರೆಸ್ಪೆಕ್ಟ್ ಇಲ್ಲ, ಫುಲ್ ಅನ್ರೆಸ್ಪೆಕ್ಟು. ಏಯ್ ನನ್ನ ಗಂಡನೆಲ್ಲ ನೀನು ಒಂದು 4 ದಿನ ನಿನಗೆ ಹಿಂಗೇನಿಯ ಕೊಟ್ಬಿಡ್ತೀನಿ ಅಷ್ಟೇನಿಯ. ಡೈವರ್ಸ್ ಕೊಟ್ಬಿಟ್ಟು ಅಂಟ್ಬಿಡ್ತೀನಿ ನಾನು ನಿನ್ನ ಮಕ ಮುಚ್ಚ. ಯಪ್ಪ ದೇವ್ರೆ, ನಿನಗೇನು ಮಾನ ಮರ್ಯಾದೆ ಇಲ್ವಾ? ಸುಮ್ಕೆ ನನಗೆ ಬಂದ್ಬಿಟ್ಟು ಇಲ್ಲಿ ಕುಂತಿದ್ಯಲ್ಲ, ನನಗೆ ಎಷ್ಟು ಮೊಯ್ಯು ಉರಿತಾ ಐತಿ ಅಂತ ನನಗೆ ಗೊತ್ತು. ನೋಡಿಲ್ಲ ಸುಮ್ಕೆ ನೀ ಎದ್ದು. ಏಯ್ ಇವನೇನು ಇಲ್ಲಿ ಬಂದು ಕುತ್ಕೊಂಡವನೇ? ಹೆಣ್ಣು ಕೊಟ್ಟತ್ತೆ ಕೊಂಡ್ಕೊಟ್ಟು ದೇವ್ರು ಇದ್ದಂಗಂತೆ. ಅತ್ತೆ ನನಗಂತೂ ನಿಮ್ಮನ್ನು ನೋಡಿದ್ರೆ ನೀನು ದೇವ್ರು ಅಂದಂಗೆ ಏನು ಅನ್ನಿಸ್ತೈತೆ ನನಗಂತೂ. ದೇವ್ರಿಗಿನ್ನ ಹೆಚ್ಚು ನೀವಂತೂ ಒಳಿಯನ್ ಮನೆಗೆ ಇಟ್ಕೊಂಡು ನೋಡ್ಕೊತಿರಲ್ಲ. ಇನ್ಮೇಲೆ ನಾನು ಇಲ್ಲೇ ಇಟ್ಕೊಂಡು ಮನೆನಾಗ ಸಣ್ಣ ಪುಟ್ಟ ಕೆಲಸಗಳು ಮಾಡ್ಕೊಂಡು ಓಡಾಡ್ಕೊಂಡು ಇರ್ತೀನಿ ಕಣತ್ತೆ. ಅಲ್ಲಂತೂ ನಮ್ಮ ಅನ್ನ ಕುಂತ್ಕೊಳಕ್ಕೆ ಒಂದು ಚೇರಿಲ್ಲ, ನಿಂತ್ಕೊಳಕ್ಕೆ ಏನಿಲ್ಲ. ಯಪ್ಪ ನಮ್ಮಪ್ಪ ಹೇಳಿದ್ರು ಕುತ್ಕೊಂಡು ಹೊಂಟು ಹೋಗ್ಬಿಡ್ತಾನೆ ಸುಮ್ಕೇನಿಯ. ನಮ್ಮ ಮನೆಗೆಲ್ಲ ಬೇಜಾರಾಯ್ತದೆ. ಆದರೆ ಇಲ್ಲಿದ್ರೆ ಹಬ್ಬ ಅತ್ತೆ, ಇಲ್ಲಿದ್ರೆ ಎಷ್ಟು ಚೆನ್ನಾಗಿರ್ತದೆ ಅತ್ತೆ. ಇಲ್ಲಿ ಸೂಪರಾಗಿರ್ತದೆ ಇಲ್ಲಿದ್ರಂತೂ. ಅದಕ್ಕೇನಿಯ ಇಲ್ಲೇ ಇರಬೇಕು ಅಂತ ಹೇಳ್ಬಿಟ್ಟು ನಾನಂತೂ ಫಿಕ್ಸಾಗಿ ಹೋಗ್ಬಿಟ್ಟಿದ್ದೀನಿ. ನಾನಂತೂ ಇಲ್ಲೇ ಇದ್ಬಿಡೋಣ ಅಂತ ಹೇಳ್ಬಿಟ್ಟು. ನೋಡತ್ತೆ, ಇನ್ಮೇಲೆ ನೀವೇನು ಬೇಜಾರು ಮಾಡ್ಕೊಬೇಡಿ. ಮನೆಯೊಳಗಾಗಿರಕ್ಕೆ ನಾನು ರೆಡಿಯಾಗಿದ್ದೀನಿ ಅಷ್ಟೇನೇನಿಯ. ನೀವು ಹಿರಿಯನ್ನು ಬೇಡ ಅನ್ನೋ, ನಾನಂತೂ ಇಲ್ಲೇನೇ ಇರೋದು. ಮನೇನು ಸೂಪರ್ ಆಗೈತೆ ಅತ್ತೆ. ಇಲ್ಲಿ ನನ್ನ ರೂಮ್ ಯಾವುದು? ನಂದು ನಾನು ಹೆಂಡ್ತಿದ್ದು ರೂಮ್ ಯಾವುದು? ಮೊದಲೆಲ್ಲ ಇರಲಿಲ್ವ ಅತ್ತೆ? ಮೊದಲೆಲ್ಲ ಖುಷಿಯಾಗಿರ್ಸ್ಕೊತಾ ಇದ್ರಿ. ನನ್ನ ರೂಮ್ ಎಲ್ಲ ಗೊತ್ತು ನನಗೆ. ನನ್ನ ರೂಮಿಗೆ ನನ್ನ ಪಾಡಿಗೆ ನಾನು ಹೋಯ್ತೀನಿ ಬಿಡಿ. ನಿನಗೆ ಯಾರಲ್ಲ ಈ ಮನೆಯಾಗಿರು ಅಂತ ಹೇಳಿದ್ದು? ನಾನೇನಾರ ಹೇಳಿದ್ದೆ ನನಗೆ ಮನೆಯಾಗಿರು ಅಂತ ಹೇಳ್ಬಿಟ್ಟು? ನಾನು ಏನಾರ ಹೇಳಿದಿನ ಹೇಳು? ಒಂದು ಕಿತ್ತ ನಾನು ಹೇಳಿದಿನ ನಾನಂತೂ? ನಿನ್ನ ಮಾನ ಮರ್ಯಾದೆ ಬಿಟ್ಬಿಟ್ಟು ಇರ್ತೀನಿ ಅಂತ ಹೇಳ್ಬಿಟ್ಟಿದ್ರೆ ಏನು ಮಾಡೋಕ್ಕೈತೆ ನೋಡು? ಈ ಮನೆಗೆಲ್ಲನೂ ಇರಂಗಿಲ್ಲ ಸುಮ್ಕೆನೇನಿಯ. ನಡಿ. ನಾನು ಇರು ಅಂತ ಹೇಳಿಲ್ಲ, ಏನು ಹೇಳಿಲ್ಲ. ಇರ್ತೀನಿ ಅಂತ ಬಂದಿದ್ದೀಗಲ್ಲ. ನನ್ನ ಮಗಳನ್ನ ಯಾಮರ್ಸ್ಬಿಟ್ಟು ನನ್ನ ಮಗಳಿಗೆ ನೀನು ಕಂಡ್ರೆ ಇಷ್ಟ ಇಲ್ಲ. ಅವಳು ಡೈವರ್ಸ್ ಅದೇನೋ ಕೊಡ್ತೀನಿ ಅಂತ ಹೇಳ್ತಾವಳೆ. ಕೊಟ್ಬಿಡ್ತಾಳೆ ಅಪ್ಪ ನಿನ್ನ ಮನೆಗೋಗು. ನೋಡು ಸುಮ್ಮನೆ ನಮ್ಮ ಮನೆಯಾಗೆ ಈಗಲೇ ಟೆನ್ಷನ್ ಮೇಲೆ ಟೆನ್ಷನ್ ನಡೀತೈತೆ. ನೀನು ಬೊದ್ದೆ ಒಂದು ಕಿರಿಕ್ ಮಾಡಬೇಡ. ಸರಿ ಆಯ್ತು ನೀವು ಹಿಂಗೆ ಹೇಳೋದಾದ್ರೆ ನಾನು ಒಂದು ಹೇಳ್ತೀನಿ. ಸರಿ, ಪಂಚಾಯತಿ ಕಲಾಕ್ಸನ್ ಬರ್ರಿ. ಒಂದು 50 ಪಂಚಾಯತಿನ ಕಲಾಕ್ಸ್ಬಿಡು. ನಮಗೋಸ್ಕರ ಅಂತಾನೆ ಒಂದು ಪಂಚಾಯತಿಗೆ ಬೇಕಾಯ್ತದ ಅಷ್ಟೇನೇ. ಇವಾಗ ಬೇರೆ ದಾರಿ ಇಲ್ದಿದ್ದಾಗ ನಮ್ಮ ಅಪ್ಪಂಗೊಂದು, ನಮ್ಮ ಅಮ್ಮಂಗೊಂದು, ನಮಗೊಂದು ಅಂತ ಹೇಳ್ಬಿಟ್ಟು ಅಮ್ಮ ಉಗುತ್ತು ಬಿಸಾಕಿ ನನ್ನ ಮಗನ ಇವನ ಬಗ್ಗೆ ನೀನು ಯಾಕೆ ತಲೆ ಕೆಡ್ಸ್ಕೊತ್ಯಾ? ಈ ಬಿದ್ದಿರಲಿ ನಿಮ್ಗೆ ಡೈವರ್ಸ್ ಕೊಟ್ಬಿಟ್ಟು ಓಟ್ ಕಳಿಸ್ಬಿಡೋಣ. ಇಲ್ಲ ಪೊಲೀಸರಿಗೆ ಹೇಳಿ ಇವನಿಗೊಂದು ಗೊತ್ತಿ ಕಾಣ್ತಾ. ನೀನೇನು ಮಾಡೋಕ್ಕಾಯ್ತದೆ ಹೇಳು? ಚಿನ್ನ, ನಾನೇನು ಮೋಸ ಮಾಡಿದ್ದೀನಿ? ನನ್ನ ಫೋನಾಗ ಮಾತಾಡೋದೈತಿ. ನನಗೆ ಇಷ್ಟ ಇಲ್ಲ ಅಂದ್ರೂ ಸುಮ್ಮನೆ ಮ್ಯಾಲ್ ಬಿದ್ದು ನೀನು ನನಗೆ ಇಷ್ಟ ಅಂತ ಹೇಳ್ಬಿಟ್ಟು ಮ್ಯಾಲ್ ಬಿದ್ದು ಬಂದವಳು ನೀನೇನಿಯ. ಕಾಲ್ ಮಾಡಿದವಳು ನೀನೇನಿಯ, ಪಿರುತಿ ತೋರಿಸ್ದವಳು ನೀನೇನಿಯ. ನಾನು ಎಲ್ಲೂ ಬಾಯಿ ಬಿಟ್ಬಿಟ್ಟು ನಾನು ಅಲ್ಲಿಗೋಯ್ತೀನಿ ಪಾರಿನ್ಗೋಯ್ತೀನಿ ಅಂತ ಹೇಳಿಲ್ಲ. ನೀನೇ ಕೊಲ್ಬರಿ ಮಾಡ್ಕೊಂಡಿರೋದು ನೀನೇ. ಎಲ್ಲ ಯಾಮರ್ಸ್ಬಿಟ್ಟು ನೀನು ನನಗೆ ಇವಾಗ ನೋಡಿದ್ರೆ ಕಾಲು ಅದಿದು ಅಂತ ಹೇಳ್ತಿದ್ದೀಗಲ್ಲ. ಎಷ್ಟು ಯಾಮರ್ಸ್ಬಿಟ್ಟೆ ನೀನಂತೂ ನನಗಂತೂ. ಸರಿ ಕಣಮ್ಮ, ನಾನು ತಪ್ಪು ಮಾಡಿದ್ದೀನಿ ಅನ್ನೋದಾದ್ರಿ ನಡಿ ಹೋಗ್ಬಿಟ್ಟು ನೀಟಾಗಿ ಕಲಾಕ್ಬಿಡು. ಎಲ್ಲನೂ ಪಂಚಾಯತಿ ಎಲ್ಲ ಕಲಾಕ್ಬಿಟ್ಟು ಹೇಳ್ಬಿಡು ಹಿಂಗೆ ಮಾಡೋನು ಹಿಂಗೆ ಅಂತ ಹೇಳ್ಬಿಟ್ಟು ನನ್ನ ನ್ಯಾಯನ ನಿನ್ನ ನ್ಯಾಯನ ಅಂತ ಹೇಳ್ಬಿಟ್ಟು ನೋಡೇ ಬಿಡೋಣ. ನಮ್ಮ ರೂಮ್ ಅಲ್ಲಲ್ಲ ಇರಚ್ಚಿನ? ನನಗೆ ಗೊತ್ತು ನಮ್ಮ ರೂಮ್ ಆ ಕಡೆ ಇರೋದು ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ನೆಮ್ಮದಿಯಾಗಿ ಆರಾಮಾಗಿ ಮನಿಕೊಂಡ್ಬಿಡ್ತೀನಿ ನಾನಂತೂ. ಯಪ್ಪ ಯಾಕೋ ಬೋಲು ಶೆಕೆ ಆಯ್ತದೆ ಈ ನಡುವೆ ಅಂತೂ. ಶೆಕೆ ಅಂದರೆ ಶೆಕೆ ಬಿಡು ನನಗಂತೂ. ಅಬ್ಬಬ್ಬ ಫುಲ್ಲು ಶೆಕೆ. ಹೋಗ್ಬಿಟ್ಟು ನೆಮ್ಮದಿಯಾಗಿ ಮನಿಕೊಂಡ್ಬಿಡ್ತೀನಿ. ಮನೆಗೆ ಇರಬೇಡ ಅಂತಂದ್ರೂ ಇದ್ದಿರೋ ನೀನು ನಿನಗೇನದೇನು ಮಾನ ಮರ್ಯಾದೆ ಐತಲ್ವ? ನಾಕಣೆ ನಿಜವಾಗೂ ಎಷ್ಟು ಹೇಳಿದ್ರು ಉದ್ರು ಮಾನ ಮರ್ಯಾದೆ ಇಲ್ದಿದ್ದಂಗೆ ಮನೆಗೆ ಇರ್ತೀನಿ ಅಂತ ಹೇಳ್ಬಿಟ್ಟು ಐತಿಯಲ್ಲ ದಂಡ್ಪಿಂಡ ಇದ್ದಂಗೆ. ನಾನು ಹೆಂಗೋ ಒಬ್ಳೇನೇ ನೆಮ್ಮದಿಗಿದ್ದೆ. ಇವನು ಹೆಂಗಾರ ಮಾಡಿ ಇನ್ನೊಂದ್ಸಲ ಒಟ್ಟಬೇಕು ನೋಡಿ ಈಚೆ ಕಡೆಗೆ. ಲೇ ಮಗಳೇ, ನಿಮ್ಮ ಅಪ್ಪನ ಇಸ್ಯೋಕೆ ಈಗಾಗಲೇ ನೀನು ಪಂಚಾಯತಿ ಎಲ್ಲ ಕಲಾಕ್ಸ್ಬಿಟ್ಟು ಇದು ಮಾಡ್ತಾ ಇದೀವಿ ನೋಡು. ಇನ್ನೊಂದು ಕಿತ್ತ ಏನಾದ್ರೂ ಪಂಚಾಯತಿ ಅಂದರೆ ಮುರುವಾದಿ ಹೋಯ್ತದ ಕಡೆ. ಒಂದು 5 ದಿನ ನನ್ನ ಮಗನ ಓಡ್ಸಗಂಟ ಹೊಸಿ ತಡ್ಕ. ಈ ನನ್ನ ಮಗನ ಹೆಂಗನ ಮಾಡ್ಬಿಟ್ಟತಾಗೆ ಓಡಿಸ್ಬಿಡೋಣ ತಡಿ. ತೆಪ್ಪಗೆ ಸುಮ್ಮನಾಗ್ಬಿಡೋಣ. ಇನ್ನೇನು ಮಾಡೋಕ್ಕಾಯ್ತದೆ? ಈ ನನ್ನ ಮಗನ ಇಕ್ಕೊಂಡು
ಅಯ್ಯೋ ನಮ್ಗೆ ಎಂತೆಂಥವು ಗಂಟು ಬೀಳ್ತಾವನೆ ನನಗಂತೂ ಗೊತ್ತಿಲ್ಲ. ನಾನು ತಲೆನ ಕೂದಲು ಇಲ್ವಾ ಬುದ್ಧಿನೂ ಇಲ್ವಾ ಅಂತ ಈಗ ಗೊತ್ತಾಯ್ತಿಲ್ಲ. ಇವಳು ಹಾಂ ಎಷ್ಟೆಲ್ಲ ನಾನು ಇದು ಮಾಡಿರೋಳು, ಈಗ ನೋಡಿದ್ರೆ ಇಂಥ ನನ್ನ ಮಕ್ಳು ತಗ್ಲಾಕೊಂಡು ಓದಾಡ್ತಿದ್ದೀನಿ. ಹಾಂ ಎಷ್ಟು ವ್ಯವಹಾರ ಮಾಡಿರೋಳು ನಾನು ಅಂತ ಗೊತ್ತಾಯ್ತಿಲ್ಲ. ನೋಡು ಒಂದೆರಡು ದಿನ ತಾಮಸವಾಗಿರು. ಇವನು ಮನೆಗೆ ಇಕ್ಕೊಂಡು ತಾಮಸವಾಗಿರೋದು ಹೆಂಗಮ್ಮ? ಮಾಡು ಮಾಡು ಮಾಡು, ನೀನು ಹೆಣ್ಮಕ್ಳಿಗೆಲ್ಲ ಸಪೋರ್ಟ್ ಮಾಡ್ತಾನೆ ಇರು. ನೀನು ಬೇಡ ಅಂದ್ರೆ ಯಾರು, ನೀನು ಹೆಣ್ಮಕ್ಳು ನೀನು ಭಾಳ ಮುಖ್ಯ ಅಲ್ವೇನಮ್ಮ. ಫುಲ್ಲು ಸಪೋರ್ಟ್ ಮಾಡ್ತಾನೆ ಇರು, ಬಿಡ್ಬೇಡ ನೀನು, ಫುಲ್ ಸಪೋರ್ಟ್ ಮಾಡ್ಬೇಕು ನೀನು. ಹಿಂಗೆ ಮಾಡ್ತಾ ಇರು. ಬಂದು ಇನ್ನೊಬ್ಳು ಮಗಳು ಹಂಗೆ ಒಳಿಯಂದ್ರೆ ಬಂದ್ಬಿಟ್ಟು ಇಲ್ಲೇ ಸೆಟ್ಲ್ ಆಯ್ತಾರೆ. ನೀನು ಯಾಕೆ ಮಾಡೋಣ, ದೊಡ್ಡದಾಗಿ ಇನ್ನೊಂದು ದೊಡ್ಡದಾಗಿ ಮನೆ ಕೊಟ್ಬಿಟ್ಟು ಯಾವ್ದಾನ ಆಶ್ರಮ ಓಪನ್ ಮಾಡ್ಕೊಂಬಿಟ್ಟು ನಾವು ಆಶ್ರಮದಾಗ ಏನಿಯಾ ನೆಮ್ಮದಿಯಾಗಿ ಇದ್ಬಿಡ್ರ ಅಷ್ಟೇ. ಇನ್ನೇನು ಮಾಡೋಕ್ಕಾಯ್ತದೆ? ನೀನು ಯಾಕಲೇ ಯಾವಾಗ ನಾ ಹೇಳ್ದಂಗೆ ಅಡ್ತೀಯ ಕೈ ಅಂತೀಗಲ್ಲ, ಹೊಸ ಸುಮ್ಮನಿರಕ್ಕಾಗ್ತಿಲ್ಲ ನಿನಗೆ. ಇರೋದನ್ನ ಇದ್ದಂಗೆ ಹೇಳ್ದೆ. ಧರ್ಮಛತ್ರ ನಡೆಸ್ತಿದೀವ ಇಲ್ಲಿ, ಎಲ್ಲರೂ ಬಂದ್ರೆಲ್ಲ ಗುಡ್ಡೆ ಹಾಕೊಳಕ್ಲಿ. ನೋಡು ಎಕ್ಸ್ಟ್ರಾ ಎಷ್ಟು ಜನ ಆದ್ರು, ಇವಳನ್ನು ಕೊಟ್ಟು ಮನೆಗೆ ಹೋಯ್ತಾರೆ, ಅವಳು ಕೊಟ್ಟು ಮನೆಗೆ ಹೋಯ್ತಾಳೆ, ನಾನು ನೀನು ಅಪ್ಪ ನನ್ನ ಹೆಂಡತಿ 4 ಜನ ಅಷ್ಟೇ ನೀನು ಅನ್ಕೊಂಡಿದ್ದೆ. ಇವಾಗ ಇವಳು ಬಂದು ಇವಳಾದ್ಮೇಲೆ ಇವಳು ಗಂಡ ಬಂದ, ಆಮೇಲೆ ಅಪ್ಪನ ಹೆಂಡತಿ ಆಮೇಲೆ ಇನ್ನೊಬ್ಳು ಮಗಳು ಅಂತ ಮನೆಗೆ 4 ಜನ ಎಕ್ಸ್ಟ್ರಾ ಆಡಾಗೋಗ್ಬಿಟ್ರೆ ನಾನು ಎಲ್ಲಿಂದ ನೋಡ್ಕೊಂಡ್ಲಿ ಹೇಳು? ನಾನೇನು ಜೀವನದಾಗ ಉದ್ದಾರ ಆಗೋದು ಬೇಡವಾ, ಸಂದಾಕಿರೋದು ಬೇಡವಾ? ಇದಕ್ಕೆಲ್ಲ ಏನೋ ಒಂದು ಪಂಚಾಯತ್ಗೆ ಮಾಡಬೇಕು, ಇಲ್ಲ ಅಂದ್ರೆ ಆಗಕ್ಕಿಲ್ಲ. ನಂಗೆ ಇಷ್ಟನೇ ಆಯ್ತಿಲ್ಲ ನನಗಂತೂ. ಲೇ ಬಂಗಾರಿ, ತಲೆ ಉಪಯೋಗಿಸಿ ಬಂಗಾರಿ. ಹಿಂಗೆ ಇದ್ರಾಗಕ್ಕಿಲ್ಲ, ಎಲ್ಲ ಮಕ್ಕಳು ಕಿತ್ತಾಡ್ಕೊಂಡು ಹೊಂಟೋಗ್ಬಿಡ್ತಾರೆ. ತಲೆ ಉಪಯೋಗಿಸಿ ಏನಾರ ಒಂದು ಮಾಡು. ಅಷ್ಟು ಇಂಟೆಲಿಜೆಂಟ್ ನೀನು. ಹಿಂಗೆ ತಗ್ಲಾಕೊಂಡಿದ್ಯಾ ಅಂದರೆ ಹೆಂಗೆ ಹೇಳು?